ವೇದಿಕೆ ಮೇಲಿರುವ ಎಲ್ಲರಿಗೂ, ಮುಂದೆ ಕುಳಿತಿರುವ ತಮಗೆಲ್ಲರಿಗೂ ನಮಸ್ಕಾರಗಳು. ಪ್ರೊಫೆಸರ್ ಸಿದ್ದು ಯಾಪಲ್ಪರಿ ಅವರು ಮಾತಾಡಿದ ಮೇಲೆ ನನಗೇನು ಉಳಿದೇ ಇಲ್ಲ, ಮಾತಾಡೋದು ಧೈರ್ಯನೂ ಮಾಡೋದಿಲ್ಲ. ಟೈಮ್ನು ಭಾಳ ಆಗಿದೆ. ಭಾಳ ಅತ್ಯುತ್ತಮ ಕಾರ್ಯಕ್ರಮವನ್ನು ನಿಂಗು ಸುಲ್ಗಿಯವರು ತಮ್ಮ ಪ್ರತಿಷ್ಠಾನದ ಮೂಲಕ, ಹಲಗತ್ತಿಯವರು ಚಿಲಿಪಿಲಿ ಪ್ರತಿಷ್ಠಾನದ ಮೂಲಕ ಅದ್ಭುತವಾಗಿ ಸಂಘಟನೆ ಮಾಡಿದರು. ನಾನು ಚಂದ್ರಗೌಡ ಕುಲಕರ್ಣಿಯವರ ಒಂದು ವಿಷಯದ ಬಗ್ಗೆ ವಿಚಾರ ಸಂಕಿರಣವನ್ನು ತಾಳಿಕೋಟೆಯಲ್ಲಿ ನಾನು ಅಟೆಂಡ್ ಮಾಡಿದ್ದೆ. ಆನಂದ್ ಪಾಟೀಲರು ಅದನ್ನು ಅಲ್ಲಿ ಸಂಘಟನೆ ಮಾಡಿದ್ದರು. ಅಲ್ಲಿಯೂ ಈ ವಿಷಯ ಅವರ ಸಾಹಿತ್ಯಿಕ ವಿಷಯಗಳ ಚಿಂತನೆ ಬಂತು. ಭಾಳ ಜನನೂ ಅಲ್ಲಿ ಕೂಡಿದ್ದರು. ಇಲ್ಲಿಯೂ ಭಾಳ ಜನ ಕೂಡಿದ್ರು. ನಾನು ಎರಡೂ ವ್ಯತ್ಯಾಸ ನನಗೆ ಗುರುತಿಸಿದ್ದು ಅಥವಾ ನನಗೆ ಅನಿಸಿದ್ದು, ಅಲ್ಲಿ ಭಾಳಷ್ಟು 30 ವರ್ಷ 35 ವರ್ಷ ಅವ್ರು ಸರ್ವಿಸ್ ಮಾಡ್ಯಾರಂಥೇಳಿ ಅವ್ರ ವಿದ್ಯಾರ್ಥಿಗಳು, ಅಭಿಮಾನಿಗಳು ಭಾಳಷ್ಟು ಜನ ಕೂಡಿದ್ರು. ಆದರೆ ಇವತ್ತು ಇಲ್ಲಿ ಒಂದು ಅಕಾಡೆಮಿಕ್ ವಲಯದೊಳಗೆ ಬಹಳಷ್ಟು ಜನ ಈ ವಿಷಯದ ಬಗ್ಗೆ ಆಸಕ್ತಿಯಿಂದ ಅಷ್ಟು ಅದ್ಭುತವಾಗಿ ಒಳ್ಳೆಯ ಸಂಘಟನೆ, ಒಳ್ಳೆಯ ಮಾತುಗಾರರನ್ನು ಕರೆಸಿ ಮಾತಾಡಿದ್ದು, ಅದರ ಸಾಹಿತ್ಯಿಕ ವಿಶ್ಲೇಷಣೆ ಭಾಳ ಚೆನ್ನಾಗಿ ಆಯಿತು ಅಂತ ನನಗನ್ನಿಸ್ತದೆ. ಇದು ಮುಂದುವರಿಬೇಕು. ನೋಡಿ, ಇವತ್ತು ಚಂದ್ರಗೌಡ ಕುಲಕರ್ಣಿ ಸರ್ ಸಾಹಿತ್ಯದ ವಿಷಯದ ಬಗ್ಗೆ ಒಂದು ಕಾರಣ ಇದ್ದರೆ ಅದು ಮಕ್ಕಳ ಸಾಹಿತ್ಯದ ಒಂದು ಅಲಕ್ಷ್ಯತೆ ಹೇಗೆ ನಡೆದಿದೆ, ಅದು ಹೇಗೆ ಆಗಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಚಿಂತನೆಗಳು, ಕನ್ನಡದ ಬಗ್ಗೆ, ಈ ಕನ್ನಡ ಭಾಷೆಯ ಬಗ್ಗೆ, ಮಾಧ್ಯಮದ ಬಗ್ಗೆ, ಸಂಸ್ಕೃತಿಯ ಬಗ್ಗೆ, ಮಕ್ಕಳ ಬೆಳವಣಿಗೆಯ ಬಗ್ಗೆ ಅನೇಕ ವಿಷಯಗಳು ಚರ್ಚೆಗೆ ಬಂದದ್ದು ಈ ವಿಚಾರ ಸಂಕಿರಣದ ಔಚಿತ್ಯವನ್ನು ಮತ್ತು ಅರ್ಥಪೂರ್ಣತೆಯನ್ನು ಹೆಚ್ಚಿಸ್ತದೆ ಅಂತ ನಾನು ಭಾವಿಸ್ತೇನೆ. ಸಾಹಿತ್ಯ ಸಮ್ಮೇಳನಗಳಲ್ಲಿ ಭಾಳಷ್ಟು ಸಂದರ್ಭದೊಳಗೆ ನಾವು ಗೋಷ್ಠಿಗಳಲ್ಲಿ ಭಾಗವಹಿಸುವುದನ್ನು ನೋಡ್ತೀವಿ. ಸುಮ್ಮನೆ ಮಾತಾಡೋರು ಮಾತಾಡ್ತಿರ್ತಾರೆ, ಕೇಳುವವರು ಕೇಳ್ತಿರ್ತಾರೆ. ನಿಜವಾದ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಗಳು ಹೆಂಗಿರ್ಬೇಕಂದ್ರೆ ಈ ರೀತಿಯಾಗಿದ್ದಾಗ ಮಾತ್ರ ಆ ಸಾಹಿತ್ಯ ಸಮ್ಮೇಳನದ ಗೋಷ್ಠಿಗಳಿಗೆ ಅರ್ಥಪೂರ್ಣತೆ ಬರ್ತದೆ ಅಂತ ನಾನು ಭಾವಿಸ್ತೇನೆ. ಇಂಥ ಚಟುವಟಿಕೆಗಳು ನಿಂಗು ಸುಲ್ಗಿಯವರು ತಮ್ಮ ಧರ್ಮಪತ್ನಿಯವರ ನೆನಪಿನಲ್ಲಿ ಸದಾ ಮಾಡ್ತಾನೆ ಬಂದಿದ್ದಾರೆ. ಒಳ್ಳೆಯ ವ್ಯಕ್ತಿಗಳನ್ನು ಗುರುತಿಸಿ ಆಯ್ಕೆ ಮಾಡಿಕೊಂಡು, ನಾವು ಅವರ ಚಿಲ್ಪಿಲಿ ಶ್ರೀಗಂಧ ಬುಕ್ ಬಂದ ಮೇಲೆ ಇಂಥ ಯೋಚನೆ ಯಾಪಲ್ಪರಿಯವರು ನಾವು ಕೂಡಿ ವಿಚಾರ ಮಾಡ್ತಾಯಿದ್ವಿ. ನಿಂಗು ಸುಲ್ಗಿಯವ್ರನ್ನ ಮತ್ತು ಹಲಗತ್ತಿಯವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಸರ್, ಮಾಡಿ ಇದಕ್ಕೊಂದು ಏನು ಯೋಜನೆ ಹಾಕ್ಕೊಳ್ಳೋಣ ಅಂತ ನಮ್ಮ ವಿಚಾರ ಬಂದ ಹೊತ್ತಿನೊಳಗೆ ಆನಂದ್ ಪಾಟೀಲ್ ಸರ್ ತಾಳಿಕೋಟೆಯೊಳಗೆ ಮಾಡಿದರು. ಮುಂದೆ ನಮ್ಮ ಪ್ರತಿಷ್ಠಾನ ವತಿಯಿಂದನೇ ಹಿಂಗೆ ಪ್ರಶಸ್ತಿ ಇಟ್ಕೊಂಡು ಮಾಡೋಣ್ರಿ ಸರ್ ಅಂತಂದಮೇಲೆ ಅದು ಒಳ್ಳೆಯ ಆರ್ಗನೈಸೇಷನ್ ಆಗ್ತದೆ. ಈ ಎಲ್ಲೇ ಸಭಾ ನಡೀಲಿ, ನಾವು ಗದಗಿನಲ್ಲಿ ಭಾಗವಹಿಸ್ತೀವಿ, ಬಿಜಾಪುರದಲ್ಲಿ ಭಾಗವಹಿಸ್ತೀವಿ. ಆದರೆ ಗದಗಿನಲ್ಲಿ ಆಗತಕ್ಕಂಥ ಸಾಹಿತ್ಯಿಕ ಸಂಭ್ರಮಗಳಿಗೆ, ಸಾಹಿತ್ಯದ ಚರ್ಚೆಗಳಿಗೆ ಅದೊಂದು ವಿಶೇಷತೆ. ಅದು ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇಷ್ಟೆಲ್ಲ ಈ ಹಾಲ್ ನೋಡಿದ್ರಿಂದ, ಒಂದು ಹಾಲ್ ನೋಡಿದಾಗ ಒಂದು ರೋಮಾಂಚನ ಅನ್ನಿಸ್ತದೆ. ಇಷ್ಟೆಲ್ಲ ದಿಗ್ಗಜರು ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದಾರೇನೋ, ಅವರು ಈಗ ಇಲ್ಲದೇ ಇದ್ದರೂ ಸಹಿತ ಈ ಪರಿಸ್ಥಿತಿಯೊಳಗೆ ಇದ್ರ ಬಗ್ಗೆ ಎಲ್ಲ ಅವರ ಲಕ್ಷ್ಯ ಇರ್ತದೆ ಅನ್ನುವಂಥ ಭಾವನೆ ಇಲ್ಲಿ ಬರ್ತದೆ. ಇಂಥ ಹಾಲ್ನೊಳಗೆ ಇಷ್ಟು ಜನರ ಸಮ್ಮುಖದೊಳಗೆ ಈ ಕಾರ್ಯಕ್ರಮ ನಡೆದಿದ್ದು, ಅದಕ್ಕೆ ಮಾರ್ನಿಂಗ್ ಈ ಮುಂಜಾನೆಯಿಂದ ಇಲ್ಲಿವರೆಗೆ ಪ್ರತಿಸ್ಪಂದನದ ರೀತಿಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸಿದ್ದು ಸಂತೋಷವನ್ನು ಖುಷಿ ತಂದದ. ತೋಂಟದಾರ ಸ್ವಾಮಿಗಳು ಹಗಲಲ್ಲೇ ಸಂತೋಷ ಆದಾಗ ಅರ್ಧ ಮಾತು ಅಂತಿದ್ರು, ನಮ್ಗೆ ಹಂಡೆ ಹಾಲು ಕುಡ್ದಷ್ಟು ಸಂತೋಷ ಆಗೈತೆ ಅಂತ. ಇವತ್ತು ಈ ತಾವೆಲ್ಲ ಭಾಗವಹಿಸಿದ್ದಕ್ಕೆ ಅದಕ್ಕೆ ಕಳಸ ಅನ್ನುವಂಗೆ ಯಾಪಲ್ಪರಿಯವರು ತಮ್ಮ ಸಮಾರೋಪ ಮಾತುಗಳನ್ನು ಹೇಳಿದ್ದು ಹಂಡೆ ಹಾಲು ಕುಡ್ದಂಗೆ ಸಂತೋಷ ಆಗೈತಿ. ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.